ಲವ್ಲಿ ಮೂವಿ ಸೈಕ್ ಆಗಿದೆ, ಸೂಪರ್ ಆಗಿದೆ, ಅದ್ಭುತವಾಗಿದೆ ಅಂತ ಅನ್ಕೋಬೇಡಿ. ಕೆಲವು ನಿಜ, ಕೆಲವು ಸುಳ್ಳು. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಸಲ ನೋಡ್ತಾ ಇದ್ರೆ ನೋಡಿ. ವಿಡಿಯೋ ಶುರು ಮಾಡೋಣ. ಇದರ ಮೇನ್ ಪ್ಲಾಟ್ ಬಗ್ಗೆ ಮಾತಾಡೋಣ. ಜೈ ಜನನಿನ ತುಂಬ ಪ್ರೀತಿ ಮಾಡ್ತಾ ಇರ್ತಾನೆ. ಎಷ್ಟಂದರೆ ಅವಳನ್ನ ಮುಟ್ಟಿದ್ರೇ ಅವ್ರನ್ನ ಹೊಡೆದು ಬಿಡ್ತಿದ್ದ. ಆ ಥರದ ಇವ್ರ ಜೀವನದಲ್ಲಿ ಒಂದಿನ ಅವಳು ಮನೆಯಲ್ಲಿ ತಲೆ ಸುತ್ತ ಬೀಳ್ತಾಳೆ. ಹಾಸ್ಪಿಟ್ಲ್ ಕರ್ಕೊಂಡೋಗಿ ಡಾಕ್ಟರ್ನ ಕೇಳಿದರೆ ಅವಳಿಗೆ HIV ಇದೆ ಅಂತ ಹೇಳ್ತಾರೆ. ಅರ್ಥ ಆಗಲಿಲ್ಲ, ಅರ್ಥ ಆಗೋದು ಬೇಡ. ಸ್ಟೋರಿ ಕತೆ ಚೆನ್ನಾಗಿದೆ, ಆದರೆ ಡ್ಯೂರೇಷನ್ ಕಮ್ಮಿ ಮಾಡಬೇಕಿತ್ತು. ಡೈರೆಕ್ಷನ್ ಚೆನ್ನಾಗಿದೆ, ಒಂದಷ್ಟು ಡ್ರಾಮಾನ ತೆಗಿಬೇಕಿತ್ತು. 130 ಮಿನಿಟ್ಸ್ ಒಳಗಡೆ ಮುಗಿಸ್ಬೇಕಿತ್ತು. ತುಂಬ ಲ್ಯಾಗ್ ಅನಿಸುತ್ತೆ. ಮೇಕಿಂಗ್ ಸಿನಿಮ್ಯಾಟಿಕ್ ಲುಕ್ ಚೆನ್ನಾಗಿದೆ, ಆದರೆ ಎಲ್ಲರ ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ದು ಮಾತ್ರ ಮ್ಯೂಸಿಕ್. ಏನೊಂದು ಹೇಳೋದು ಮರೆತೆ, ಯಾರನ್ನೇ ಹೊಡೆದ್ರು ಪೊಲೀಸರು ಬರಲ್ಲ. ಮ್ಯೂಸಿಕ್ ಆ್ಯಂಡ್ BGM ಎಣ್ಣೆ ಹೊಡೆದು ಬರ್ಸೋರೋ ಇಲ್ವೋ ಗೊತ್ತಿಲ್ಲ, ಆದರೆ ತುಂಬ ಸೈಕಾಗಿದೆ. ಕ್ಯಾರೆಕ್ಟರ್ಸ್, ಹೀರೋ ಕ್ಯಾರೆಕ್ಟರ್ ಎಲ್ಲಿ ಡೌನ್ ಆಗೋದಿಲ್ಲ. ಇದೊಂದು ಫ್ಲ್ಯಾಟ್ ಕ್ಯಾರೆಕ್ಟರ್, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಾಗೇ ಇರುತ್ತೆ. ಹೀರೋ ಹೀರೋಯಿನ್ ಮಧ್ಯೆ ಇರುವಂಥ ಕೆಮಿಸ್ಟ್ರಿ ಚೆನ್ನಾಗಿದೆ. ಈ ಥರದ ಸಿನಿಮಾಗಳಿಗೆ 2 hours ಸಾಕು ಅನಿಸುತ್ತೆ. ತುಂಬ ಬೋರಿಂಗ್ ಆಗಿರುವಂಥ ಸೀನ್ಸ್ಗಳು. ಇನ್ನು ವಸಿಷ್ಠ ಸಿಂಹ ಅವರ ಎಲಿವೇಶನ್ ಅಂತೂ ಬೇರೆ ಲೆವೆಲ್ ಆಗಿತ್ತು. ನಾನು ಡೈರೆಕ್ಟರ್ಗೆ ಕೇಳ್ಕೊಳ್ಳೋದಿಷ್ಟೇ, ಇನ್ನೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ಸೀನ್ನ ಚೆನ್ನಾಗಿ ಡೆವಲಪ್ ಮಾಡಿ 2 hours ಒಳಗಡೆ ತೆಗೆದಿದ್ರೆ ಚೆನ್ನಾಗೇ ಇರ್ತಿತ್ತು. ಆದರೆ ಇದರಲ್ಲಿ ಒಂದು 40 minutes ಸುಮ್ಮನೆ ಬೇಕಾಗಿರಲಿಲ್ಲ ಅನಿಸುತ್ತೆ. ನೀವೇನಾದ್ರೂ ನನ್ನ ಕೇಳಿದರೆ ಸಿನಿಮಾ ಯಾಕೆ ನೋಡಬೇಕು ಅಂತ ನಾನು ಹೇಳೋದು BGMಗೋಸ್ಕರ ನೋಡಿ ಅಂತ. ಸಿನಿಮಾ ಅನ್ನೋದು ಊಟದ ಥರ, ಅದರಲ್ಲಿ ಒಂದು ಕಮ್ಮಿ ಆದರೂ ಸಾಕು ಬಿಡು ಅನಿಸುತ್ತೆ. ಹಾಗೆ ಜನರು ಕೇಳೋದು ಎಂಟರ್ಟೈನ್ಮೆಂಟ್, ಮಜಾ, ಒಂದು ಒಳ್ಳೆ ಫೀಲ್. ಅದು ಇಲ್ಲ ಅಂದರೆ ಜನರು ಜೀವವೇ ಹೋಗಿ ಬರು